ಇನ್ನು ಕರ್ನಾಟಕ ಎಕ್ಸ್‌ಪ್ರೆಸ್ ಸುದ್ದಿಗಳನ್ನ ನೋಡೋದಾದ್ರೆ ತುಮಕೂರಿನಲ್ಲಿ ಆಸ್ತಿ ವಿವಾದಕ್ಕೆ ಅಣ್ಣ ತಮ್ಮಂದಿರು ಹೊಡೆದಾಡಿಕೊಂಡಿದ್ದಾರೆ. ಬಾಗಲಕೋಟೆಯಲ್ಲಿ ಏಕಾಏಕಿ ಮಹೀಂದ್ರಾ ಕಾರು ಸ್ಫೋಟಗೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಂಬ್ಯುಲೆನ್ಸ್ನಲ್ಲಿ ಭಾರೀ ಡ್ರಗ್ ದಂಧೆ ನಡೀತಾ ಇರುವುದು ಬಯಲಾಗಿದೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಗೋಪಿಯನಹಳ್ಳಿ ಗ್ರಾಮದಲ್ಲಿ ಆಹಾರ ಸುರಕ್ಷತಾ ಇಲಾಖೆ ಮತ್ತು ಪೊಲೀಸರ ತಂಡ ಜಂಟಿ ಕಾರ್ಯಾಚರಣೆ ನಡೆಸಿ 200 ಲೀಟರ್ ಕಲಬೆರಕೆ ಹಾಲನ್ನು ನಾಶ ಮಾಡಿದೆ. ಕಲಬೆರಕೆ ಹಾಲಿನ ಮಾದರಿಯನ್ನ ಲ್ಯಾಬ್ಗೆ ರವಾನಿಸಲಾಗಿದೆ. ಸಾರ್ವಜನಿಕರ ದೂರಿಗೆ ಸ್ಪಂದಿಸಿ ಜಂಟಿ ಕಾರ್ಯಾಚರಣೆ ನಡೆಸಿದ ವೇಳೆ ಕಲಬೆರಕೆ ಹಾಲು ಪತ್ತೆಯಾಯಿತು. ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಅವರ ಸ್ಪಷ್ಟ ನಿರ್ದೇಶನದಂತೆ ಜಿಲ್ಲಾ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ಅಧಿಕಾರಿ ಡಾಕ್ಟರ್ ರಾಕೇಶ್ ನೇತೃತ್ವದಲ್ಲಿ ದಾಳಿ ನಡೆದಿದೆ. ದಕ್ಷಿಣ ಕನ್ನಡದ ಬೆಳ್ತಂಗಡಿಯಲ್ಲಿ ಸಮಾಜ ಸೇವೆ ಹೆಸರಿನಲ್ಲಿ ಆಂಬ್ಯುಲೆನ್ಸ್ನಲ್ಲಿ ಭಾರೀ ಡ್ರಗ್ ದಂಧೆ ನಡೆಸ್ತಾ ಇದ್ದ ಜಾಲ ಬೆಳಕಿಗೆ ಬಂದಿದೆ. ತನ್ನ ಆಂಬ್ಯುಲೆನ್ಸ್ ಅನ್ನೇ ಡ್ರಗ್ ಪೂರೈಕೆಯ ಅಡ್ಡ ಮಾಡಿಕೊಂಡಿದ್ದ ಜಲೀಲ್ ಬಾಬಾ ತನ್ನ ಆಂಬ್ಯುಲೆನ್ಸ್ ಬಳಸಿಕೊಂಡು ಇಡೀ ಜಿಲ್ಲೆಗೆ ಡ್ರಗ್ ಪೂರೈಸುತ್ತಿದ್ದ. ಸದ್ಯ ಬೆಳ್ತಂಗಡಿಯ ಸಮಾಜ ಸೇವೆ ಸೋಗಿನ ಆಂಬ್ಯುಲೆನ್ಸ್ ಚಾಲಕ ಜಲೀಲ್ ಬಾಬಾ ಎಸ್ಕೇಪ್ ಆಗಿದ್ದಾನೆ. ಜೂನ್ 25ರಂದು ಮಂಗಳೂರಿನಲ್ಲಿ ಅಣ್ಣಪ್ಪಸ್ವಾಮಿ ಅಲಿಯಾಸ್ ಮನು ಎಂಬಾತನ ಬಂಧನದ ಬಳಿಕ ಬಾಗಲಕೋಟೆ ಡ್ರಗ್ ಲಿಂಕ್ ಬಗ್ಗೆ ಮಾಹಿತಿ ಲಭ್ಯವಾಗಿತ್ತು. ಚಿಕ್ಕಬಳ್ಳಾಪುರ ತಾಲೂಕಿನ ಕೋಳವನಹಳ್ಳಿ ಗ್ರಾಮದಲ್ಲಿ ರೈತರ ತೋಟದಲ್ಲಿ ದ್ರಾಕ್ಷಿ ಕಳ್ಳತನ ಮಾಡಿದ 5 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. 3 ಲಕ್ಷ ರೂಪಾಯಿ ಬೆಲೆಯ 2 ಟನ್ನಷ್ಟು ರೆಡ್ ಗ್ಲೌವ್ ದ್ರಾಕ್ಷಿ ಕಳ್ಳತನ ಮಾಡಿದ ಆರೋಪಿಗಳನ್ನು ನಂದಿಗಿರಿಧಾಮ ಠಾಣೆ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಅಂಬರೀಶ್ ಸಿಎಂ, ಅನಿಲ್ ವೈವೋ, ವೆಂಕಟೇಶ್ ಅಲಿಯಾಸ್ ಗಸಾಲು, ವೆಂಕಟೇಶ್ ಭೀಮಣ್ಣ, ವಿಶ್ವನಾಥ್ ಬಂಧಿತ ಆರೋಪಿಗಳು. ಆರೋಪಿಗಳನ್ನು ಬಂಧಿಸಿ ಅವರಿಂದ ನಗದು 2 ಲಕ್ಷ ರೂಪಾಯಿ ಹಣ ಜಪ್ತಿ ಮಾಡಲಾಗಿದೆ. ಹಾವೇರಿ ತಾಲೂಕಿನ ಕರ್ಜಗಿ ಗ್ರಾಮದಲ್ಲಿ ಮಳೆಯ ಕೊರತೆಯ ನಡುವೆ ಈಗ ರೈತರಿಗೆ ಕಳ್ಳರ ಕಾಟ ಜೋರಾಗಿದೆ. 22ಕ್ಕೂ ಅಧಿಕ ರೈತರ ಬೋರ್ವೆಲ್ನ ಕೇಬಲ್ ಕಳ್ಳತನವಾಗಿದೆ. ರಸ್ತೆಯುದ್ದಕ್ಕೂ ಇರುವ ಬೋರ್ವೆಲ್ ಕೇಬಲ್ ಮತ್ತು ಬಿಡಿಭಾಗಗಳನ್ನು ಕದ್ದು ಕಳ್ಳರು ಪರಾರಿಯಾಗಿದ್ದಾರೆ. ಪೊಲೀಸರು ಖದೀಮರ ಪತ್ತೆ ಮಾಡೋ ಕೆಲಸ ಮಾಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಕೇಬಲ್ ಕಳುತನ ಮಾಡ್ತಾರೆ ಸರ್, ಕಳುವ ಮಾಡ್ಕೊಂಡು ಹೋಗ್ತಾರೆ ಸರ್. ನಾವು ರಾತ್ರಿ ಮನೆಗೆ ಹೋಗಿರ್ತೀವಿ, ಬೋರ್ನಿಂದ ಕಟ್ ಮಾಡ್ತಾರೆ, ತಕ್ಕೊಂಡು ಹೋಗ್ತಾರೆ. ಆಮೇಲೆ ಯಾವುದಂತ ಕಾಯಕ್ಕಾಗಲ್ಲ. ನಾವು ಈಗ ಒಂದು ಸಲ ಅಲ್ಲ, ಪ್ರತಿ ಸಲ ಅಂದರೆ ಈಗ ಒಂದು 7 ಸಲ ಕಟ್ ಮಾಡಿದ್ರೆ ಯಾವ ಸಲ ನಾವು ಕಟ್ ಮಾಡ್ರೆ ಹೋಗಿಲ್ ಬಿಡಪ್ಪ, ಮತ್ತೊಮ್ಮೆ ಹಾಕ್ಯಣೋದು ಮತ್ತು ಮಾಡೋದು ಮಾಡಕತ್ತೀವಿ. ಈ ಸಲ ಭಾಳ ನೋವಾಗೈತ್ರಿ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದಲ್ಲಿ ಎಸ್ಬಿಐ ಎಟಿಎಂ ಕಳ್ಳತನಕ್ಕೆ ದುಷ್ಕರ್ಮಿಗಳು ಯತ್ನಿಸಿದ್ದಾರೆ. ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಘಟನೆ ನಡೆದಿದೆ. ಜಿಬಿಆರ್ ಕಾಲೇಜು ಎದುರಿನ ಎಸ್ಬಿಐ ಎಟಿಎಂ ಒಡೆದು ಕಳುವು ಮಾಡೋದಕ್ಕೆ ದುಷ್ಕರ್ಮಿಗಳು ಯತ್ನಿಸಿದರು. ಕಳ್ಳತನದ ಯತ್ನ ವಿಫಲವಾಗಿ ಖದೀಮರು ಪರಾರಿಯಾಗಿದ್ದಾರೆ. ಆ ಖದೀಮರ ಬಗ್ಗೆ ಇನ್ನೂ ನಿಖರ ಮಾಹಿತಿ ಲಭ್ಯ ಇಲ್ಲ. ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಸಿಸಿಟಿವಿ ದೃಶ್ಯ ಆಧರಿಸಿ ಆರೋಪಿಗಳ ಪತ್ತೆ ಕಾರ್ಯ ನಡೀತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕಿನ ಪಜೀರು ಗ್ರಾಮದ ಸರ್ಕಾರಿ ಜಾಗದಲ್ಲಿ 100 ಕೋಟಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ. ಸರ್ವೆ ನಂಬರ್ 139/1C ಅಕ್ಕಪಕ್ಕದ ಸರ್ಕಾರಿ ಜಾಗದಲ್ಲಿ ಈ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ. ಅರ್ಧ ಎಕರೆ ಸ್ವಂತ ಜಾಗಕ್ಕೆ ಪರ್ಮಿಷನ್ ಪಡ್ಕೊಂಡು 3 ಎಕರೆ ಸರ್ಕಾರಿ ಜಾಗದಲ್ಲಿ ಅಕ್ರಮ ಗಣಿಗಾರಿಕೆ ನಡೆಸಲಾಗಿದೆ. ಕರಾವಳಿಯಲ್ಲಿ ಭಾರೀ ಅಕ್ರಮ ಕಲ್ಲುಗಾಣಿಗಾರಿಕೆ ಬಗ್ಗೆ ಟಿವಿ9 ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ಬಿತ್ತರಿಸಿತು. ಕಳೆದ 30 ವರ್ಷದಿಂದ ಅಕ್ರಮ ಗಣಿಗಾರಿಕೆ ನಡೀತಾ ಇರೋದು 2022ರಲ್ಲಿ ಸಾಬೀತಾಗಿತ್ತು. 2022ರಲ್ಲಿ 13 ಕೋಟಿ 19 ಲಕ್ಷ ರೂಪಾಯಿ ದಂಡ ಹಾಕಿದ್ರೂ ಕೂಡ ದಂಡ ಕಟ್ಟದೆ ಅಕ್ರಮಕ್ಕೆ ಅವಕಾಶ ನೀಡಲಾಗಿದೆ ಅಂತ ಆರೋಪಿಸಲಾಗಿದೆ. ಆಗುಂಬೆಯಲ್ಲಿ ಬಸ್ ಮತ್ತು ಕಾರಿನ ನಡುವೆ ಅಪಘಾತವಾಗಿದೆ. ತೀರ್ಥಹಳ್ಳಿ ತಾಲೂಕಿನ ಆಗುಂಬೆಯಲ್ಲಿ ಉಡುಪಿಗೆ ತೆರಳುತ್ತಾ ಇದ್ದ ಬಸ್ಗೆ ಕಾರು ಡಿಕ್ಕಿ ಹೊಡೆದಿದೆ. ಏಕಾಏಕಿ ಕಾರು ಬಂದ ಕಾರಣ ನಿಯಂತ್ರಣಕ್ಕೆ ಸಿಗದ ಬಸ್ ಡಿಕ್ಕಿ ಹೊಡೆಯಿತು. ಅಪಘಾತದಲ್ಲಿ ಕಾರಿನ ಮುಂಭಾಗ ಸಂಪೂರ್ಣ ಜಖಂ ಆಗಿತ್ತು. ಅಪಘಾತದಲ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಕೊರತೆ ಹಿನ್ನೆಲೆ ಕೃಷಿ ಚಟುವಟಿಕೆ ಮಾತ್ರವಲ್ಲ, ಜಲ ವಿದ್ಯುತ್ ಉತ್ಪಾದನೆ ಮೇಲೂ ನೇರ ಪರಿಣಾಮ ಬೀರಿದೆ. ಏಷ್ಯಾದ ಮೊದಲ ಜಲ ವಿದ್ಯುತ್ ಸ್ಥಾವರ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಶಿವನಸಮುದ್ರ ವಿದ್ಯುತ್ ಉತ್ಪಾದನೆ ಸ್ಥಗಿತವಾಗಿದೆ. ಕೆಆರ್ಎಸ್ ಅಥವಾ ಕಬಿನಿ ಡ್ಯಾಂನಿಂದ ನೀರು ಬಿಟ್ಟರೆ ಮಾತ್ರ ಮತ್ತೆ ವಿದ್ಯುತ್ ಉತ್ಪಾದನೆ ಆರಂಭವಾಗಲಿದೆ. ಇಲ್ಲಿ ನಿತ್ಯ 10 ಲಕ್ಷ ಯೂನಿಟ್ ವಿದ್ಯುತ್ ಉತ್ಪಾದನೆ ಮಾಡಲಾಗ್ತಾ ಇತ್ತು. ಅದಕ್ಕಾಗಿ ನಿತ್ಯ 1450 ಕ್ಯೂಸೆಕ್ ನೀರು ಅಗತ್ಯ ಇತ್ತು. ಕಾವೇರಿ ನದಿ ಬರಿದಾಗಿರೋದ್ರಿಂದ ಸ್ಥಗಿತಗೊಂಡಿರುವ ಜಲ ವಿದ್ಯುತ್ ಉತ್ಪಾದನೆ ಬಂದ್ ಮಾಡಲಾಗಿದೆ.
ರಾಜ್ಯದಲ್ಲಿ ಮಳೆರಾಯನ ಮುನಿಸು ಮುಂದುವರೆದಿದೆ. ಹೀಗಾಗಿ ಮಂಡ್ಯದಲ್ಲಿ ಕೃಷಿ ಚಟುವಟಿಕೆ ಸಂಪೂರ್ಣ ಸ್ತಬ್ಧವಾಗಿದೆ. ಮತ್ತೊಂದು ಕಡೆ ಕೆಆರ್ಎಸ್ ಭರ್ತಿಯಾಗದ ಹಿನ್ನೆಲೆಯಲ್ಲಿ ಬಿತ್ತನೆ ಕಾರ್ಯ ಸ್ಥಗಿತವಾಗಿದೆ. ಮುಂಗಾರು ಬಿತ್ತನೆ ಮಾಡೋದಕ್ಕೂ ಮಳೆ ಅಭಾವ ಕಾಡಿದೆ. ಜುಲೈನಲ್ಲಿ ಹಚ್ಚ ಹಸಿರಿನಿಂದ ಕಂಗೊಳಿಸಬೇಕಾಗಿದ್ದ ಜಮೀನುಗಳು ಖಾಲಿಯಾಗಿವೆ. ಜಿಲ್ಲೆಯಲ್ಲಿ ಈವರೆಗೆ 9% ಮಾತ್ರ ಬಿತ್ತನೆ ಮಾಡಲಾಗಿದ್ದು, ಬೋರ್ವೆಲ್ ಹೊಂದಿರುವ ರೈತರಿಂದ ಮಾತ್ರ ಬಿತ್ತನೆ ಕಾರ್ಯ ನಡೆದಿದೆ. ಭೂಮಿಯಲ್ಲಿ ತೇವಾಂಶ ಇಲ್ಲದೆ ಮಂಡ್ಯ ಜಿಲ್ಲೆಯ 7 ತಾಲೂಕಿನಲ್ಲೂ ಬರದ ಛಾಯೆ ಕಾಡ್ತಾ ಇದೆ. 2,06,000 ಹೆಕ್ಟೇರ್ ಕೃಷಿ ಗುರಿ ಇದ್ದು, ಸದ್ಯ ಕೇವಲ 18,000 ಹೆಕ್ಟೇರ್ನಲ್ಲಿ ಮಾತ್ರ ಕೃಷಿ ಚಟುವಟಿಕೆ ನಡೆದಿದೆ. ಮಂಡ್ಯವನ್ನ ಬರಪೀಡಿತ ಜಿಲ್ಲೆ ಅಂತ ಘೋಷಿಸುವಂತೆ ರೈತರು ಆಗ್ರಹಿಸಿದ್ದಾರೆ. ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಬರದ ಛಾಯೆ ಹಿನ್ನೆಲೆ ಅನ್ನದಾತ ಕಂಗಾಲಾಗಿದ್ದಾನೆ. ಮಳೆ ಇಲ್ಲದೆ ಹತ್ತಿ ಬೆಳೆ ಒಣಗಿದೆ. ಹತ್ತಿ ಬಿತ್ತಿ 2 ತಿಂಗಳಾದರೂ ಬೆಳವಣಿಗೆ ಇಲ್ಲದೆ ಬೆಲೆ ನಷ್ಟವಾಗಿದೆ. ಬಳ್ಳಾರಿ ತಾಲೂಕಿನ ಮೋಕ ಗ್ರಾಮದಲ್ಲಿ ರೇವಣಸಿದ್ದಪ್ಪ ಎಂಬ ರೈತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹತ್ತಿ ಬಿತ್ತನೆ ಮಾಡಿದ್ರು. ಸುಮಾರು 6 ಎಕರೆ ಜಮೀನಿನಲ್ಲಿ ಹತ್ತಿ ಬಿತ್ತನೆ ಮಾಡಿ ಕೈ ಸುಟ್ಟುಕೊಂಡಿದ್ದಾರೆ. 1 ಎಕರೆಗೆ 30,000ದಂತೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದು ಈಗ ತಲೆಗೆ ಕೈ ಹೊತ್ತು ಕೂತಿದ್ದಾರೆ. ಮಳೆ ಇಲ್ಲದ ಹಿನ್ನೆಲೆ ಬೆಳೆ ಸಂಪೂರ್ಣ ಹಾನಿಯಾಗಿದ್ದು ನಷ್ಟ ಪರಿಹಾರಕ್ಕೆ ಆಗ್ರಹಿಸಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ ನೋಡಿ. ನಾನೀಗ ಬಳ್ಳಾರಿ ತಾಲೂಕಿನ ಸಂಗನಕಲ್ ಗ್ರಾಮದಲ್ಲಿದ್ದೇನೆ. ಅಂದರೆ ರೇವಣಸಿದ್ದಪ್ಪ ಅವರು ಸಂಬಂಧಪಟ್ಟಿರ್ತಕ್ಕಂಥ ಸುಮಾರು 6 ಎಕರೆ ಜಮೀನಲ್ಲಿ ಏನು ಹತ್ತಿಯನ್ನು ಬಿತ್ತನೆ ಮಾಡಿದ್ರು. ಆದರೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬಾಡುವ ಹಂತ, ಅಂದರೆ ಒಣಗುವ ಹಂತಕ್ಕೆ ಬಂದಿರುವಂಥದ್ದು. ಅಂದರೆ ಜೂನ್ ತಿಂಗಳ ಆರಂಭದಲ್ಲಿ ಒಂದು ಸ್ವಲ್ಪ ಬಳ್ಳಾರಿ ಭಾಗದಲ್ಲಿ ಒಂದು ಸ್ವಲ್ಪ ಮಳೆ ಆಯಿತು. ಹೀಗಾಗಿ ಆ ಮಳೆಯನ್ನು ನಂಬಿ ರೈತರು ಇಲ್ಲಿ ಹತ್ತಿಯನ್ನು ಬೆಳೆದಿದ್ದರು. ಆದರೆ ಕಳೆದ 2 ತಿಂಗಳಿಂದ ಕೂಡ ಮಳೆ ಬಂದಿಲ್ಲ. ಹೀಗಾಗಿ ಹತ್ತಿ ಕೂಡ ಸಂಪೂರ್ಣವಾಗಿ ಒಣಗುವ ಪರಿಸ್ಥಿತಿಗೆ ಬಂದಿದೆ. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ನಾಗೂರು ಕೆ ಗ್ರಾಮದಲ್ಲಿ ಎತ್ತುಗಳಿಗೆ ಬಾಡಿಗೆ ಕೊಡಲಾಗದೆ ರೈತರು ಸ್ವತಃ ಎಡೆ ಹೊಡೆದು ಕಳೆ ಕೀಳುವ ಕೆಲಸ ಮಾಡಿದ್ದಾರೆ. ಎತ್ತುಗಳಿಂದ ಎಡೆ ಹೊಡೆಸಿದವರಿಗೆ ಎಕರೆಗೆ 1,200 ರೂಪಾಯಿ ಬಾಡಿಗೆ ಕೊಡಬೇಕಾದ ಸ್ಥಿತಿ ಇರುವುದರಿಂದ ಹಣ ಉಳಿಸುವುದಕ್ಕೆ ರೈತರು ತಾವೇ ಎಡೆ ಹೊಡೆದು ಕಳೆ ನಾಶ ಪಡಿಸ್ತಾ ಇದ್ದಾರೆ. ಮಳೆಯಾಗುತ್ತೆ ಅಂತ ನಂಬಿಕೊಂಡು ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ದ ರೈತರು ಮಳೆ ಕೈಕೊಟ್ಟ ಕಾರಣ ಬೆಳೆ ಬಾಡಿ ಆತಂಕಕ್ಕೆ ಒಳಗಾಗಿದ್ದಾರೆ. ಬಿತ್ತನೆ ಮಾಡಿದ ಖರ್ಚು ಬರುತ್ತದೋ ಇಲ್ಲವೋ ಅನ್ನೋ ಆತಂಕದಲ್ಲೇ ತಾವೇ ಎಡೆ ಹೊಡಿತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಸದ್ಯ ನಾನು ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ನಾಗೂರು ಕೆ ಗ್ರಾಮದ ಬಳಿ ಸದ್ಯ ನಾನು ಇರ್ತಕ್ಕಂಥದ್ದು. ಇಲ್ಲಿ ರೈತರ ಹೊಲದಲ್ಲಿ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ರೈತರು ಕೂಡ ಇಲ್ಲೇನು ಹತ್ತಿನ ಬಿತ್ತನೆ ಮಾಡಿರ್ತಕ್ಕಂಥದ್ದು. ಹತ್ತಿ ಬಿತ್ತನೆ ಮಾಡಿದ ಈಗ ಕುಂಟಿನೂ ಕೂಡ ಅವರಲ್ಲಿ ಹೊಡಿತಾ ಇರ್ತಕ್ಕಂಥದ್ದು. ಯಾಕೆಂದರೆ ರೈತರು ಕೂಡ ಈಗ ಜಾನುವಾರು ಮೂಲಕ ಕುಂಟಿನೂ ಕೂಡ ಹೊಡಿಬೇಕಾಗಿತ್ತು. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಜಾನುವಾರು ಬಾಡಿಗೆನೂ ಕೂಡ ಇಲ್ಲಿ ಜಾಸ್ತಿ ಆಗಿರ್ತಕ್ಕಂಥದ್ದು. ಮೈಸೂರಿನಲ್ಲಿ ವೃದ್ಧೆ ಮೇಲೆ ಹಲ್ಲೆ ಮಾಡಿದ್ದ 3 ಅಂಧರಾಗಿದ್ದಾರೆ. ಬೆಳಗಾವಿ ಬಸ್ ನಿಲ್ದಾಣದಲ್ಲಿ ಕನಿಷ್ಠ ಸೌಲಭ್ಯ ಇಲ್ಲದೆ ಸಿಬ್ಬಂದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಡಗಿನ ಕಾಫಿ ತೋಟದಲ್ಲಿ ಕಾಡಾನೆಯೊಂದು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದೆ. ಎಲ್ಲ ಸುದ್ದಿಗಳನ್ನು ನೋಡೋಣ ಬನ್ನಿ. ಮುಂಗಾರು ಕೈಕೊಟ್ಟ ಕಾರಣ ದಾವಣಗೆರೆ ಜಿಲ್ಲೆಯಲ್ಲಿ ರೈತರು ಆತಂಕಗೊಂಡಿದ್ದಾರೆ. ಅಲ್ಲಲ್ಲಿ ಸ್ವಲ್ಪ ಮಳೆ ಬಂದ ಕಾರಣಕ್ಕೆ ರೈತರು ಮರು ಬಿತ್ತನೆ ಕಾರ್ಯ ಆರಂಭಿಸಿದ್ದಾರೆ. ಇನ್ನೊಂದೆಡೆ ದರ ಇಳಿದ ಕಾರಣ ತರಕಾರಿಯನ್ನ ಜಮೀನಿನಲ್ಲೇ ಬಿಡ್ತಾ ಇದ್ದಾರೆ. ದಾವಣಗೆರೆ ತಾಲೂಕಿನ ಕೊಗ್ಗನೂರ ಹಾಗೂ ಆನಗೋಡ ಗ್ರಾಮಗಳ ವ್ಯಾಪ್ತಿಯಲ್ಲಿ 16 ಎಕರೆ ಪ್ರದೇಶದಲ್ಲಿ ಬೆಳೆದ ಹೀರೆಕಾಯಿಗೆ ಬೆಲೆ ರೈತರು ತೊಂದರೆ ಅನುಭವಿಸಿದ್ದಾರೆ. ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಬೆಳೆದ ಹೀರೆಕಾಯಿ ಜಮೀನಿನಲ್ಲೇ ಹಾಳಾಗ್ತಾ ಇದೆ. ದಲ್ಲಾಳಿಗಳು ಕೆಜಿ ಹೀರೆಕಾಯಿಗೆ 5 ರಿಂದ 6 ರೂಪಾಯಿ ಬೆಲೆ ಕಟ್ತಾ ಇದ್ದಾರೆ. ಮೇಲಾಗಿ ಜಮೀನಿನಿಂದ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುವ ವೆಚ್ಚವೂ ಭರಿಸಲಾಗದ ರೈತರು ಬೆಳೆಯನ್ನ ಜಮೀನಿನಲ್ಲೇ ಬಿಟ್ಟಿದ್ದಾರೆ. ಈ ಕುರಿತು ನಮ್ಮ ದಾವಣಗೆರೆ ಪ್ರತಿನಿಧಿ ನೀಡಿದ ಪ್ರತ್ಯಕ್ಷ ವರದಿ ಇಲ್ಲಿದೆ. ನಾವೀಗ ದಾವಣಗೆರೆ ತಾಲೂಕಿನ ಆನಗೋಡ ಕೊಗ್ನೂರು ಪ್ರದೇಶದಲ್ಲಿದ್ದೀವಿ. ಏನು ನಗರಕ್ಕೆ ಹತ್ತಿರವಾದಂಥ ಪ್ರದೇಶ. ಬಹುತೇಕ ರೈತರು ಇಲ್ಲಿ ತರಕಾರಿಯನ್ನು ಬೆಳೀತಿರ್ತಕ್ಕಂಥದ್ದು. ಈ ವರ್ಷ ಏನೋ ತೀವ್ರ ಮಳೆಗಾಲದ ಕೊರತೆ ಇದ್ದ ಹಿನ್ನೆಲೆಯಲ್ಲಿ ಕೂಡ ಈ ಒಂದು ರೈತರು ಏನಾಗಿದೆ ಅಂದರೆ ಬೋರ್ವೆಲ್ ನೀರನ್ನು ಬಳಸಿ ತರಕಾರಿಯನ್ನು ಬೆಳೆದಿರ್ತಕ್ಕಂಥದ್ದು. ಆದರೆ ತರಕಾರಿಗೆ ಸೂಕ್ತವಾದ ಬೆಲೆ ಇಲ್ಲದೆ ರೈತರು ಕೂಡ ಸಂಕಷ್ಟದಲ್ಲಿರ್ತಕ್ಕಂಥದ್ದು. ಕೋಲಾರ ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ಬರಗಾಲದ ಛಾಯೆ ಹಿನ್ನೆಲೆ ಮಳೆಗಾಗಿ ಪ್ರಾರ್ಥಿಸಿ ಮಳೆರಾಯನ ಪೂಜೆ ಮೆರವಣಿಗೆ ಮಾಡಲಾಗಿದೆ. ಬಂಗಾರಪೇಟೆ ತಾಲೂಕು ಬೂದಿಕೋಟೆ ಗ್ರಾಮದಲ್ಲಿ ಮಳೆಗಾಗಿ ಗ್ರಾಮಸ್ಥರು ಪೂಜೆ ನಡೆಸಿದ್ದಾರೆ. ಮಣ್ಣಿನ ಮಳೆರಾಯನನ್ನ ಮಾಡಿ ಊರೆಲ್ಲ ಹೊತ್ತು ಮೆರವಣಿಗೆ ಮಾಡಿದ ಜನ ಮನೆ ಮನೆಗೆ ತೆರಳಿ ಮಳೆರಾಯನಿಗೆ ನೀರು ಹಾಕಿ ಪೂಜೆ ಮಾಡಿದ್ದಾರೆ. ನಂತರ ಬಲಿ ಕೊಟ್ಟು ಗ್ರಾಮದಲ್ಲಿ ದವಸ ಧಾನ್ಯ ಸಂಗ್ರಹಿಸಿ ಗ್ರಾಮಸ್ಥರಿಗೆ ಪ್ರಸಾದ ವಿತರಣೆ ಮಾಡಲಾಗಿದೆ. ಬಳಿಕ ಮಳೆರಾಯನ ವಿಸರ್ಜನೆ ಮಾಡಲಾಗಿದೆ. ಮಳೆ ಬಾರದೆ ಹೋದಾಗ ಮಳೆರಾಯನ ಪ್ರಾರ್ಥನೆ ಮಾಡುವ ಹಳೆಯ ಸಂಪ್ರದಾಯ ಈಗ ಮತ್ತೆ ಚಾಲ್ತಿಯಲ್ಲಿದೆ. ರಾಯಚೂರಿನಲ್ಲಿ ಬರಗಾಲದ ಛಾಯೆ ಮಧ್ಯೆ ಕೃಷ್ಣಾ ನದಿ ಪಾತ್ರದ ಕೃಷಿಕರು ಖುಷಿಯಾಗಿದ್ದಾರೆ. ಕೃಷ್ಣಾ ನದಿ ಮೇಲ್ಭಾಗದಲ್ಲಿ ಉತ್ತಮ ಮಳೆ ಹಿನ್ನೆಲೆಯಲ್ಲಿ ಬಸವಸಾಗರ ಡ್ಯಾಂನಿಂದ ಸುಮಾರು 30,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ರಾಯಚೂರು ತಾಲೂಕಿನ ಗುರ್ಜಾಪುರ ಬ್ಯಾರೇಜ್ ಗೇಟ್ಗಳ ತೆರವು ಕಾರ್ಯ ನಡೆದಿದೆ.
ಕಳೆದ ಬಾರಿ ಗೇಟ್ಗಳು ಓಪನ್ ಆಗದ ಹಿನ್ನೆಲೆ ಉಂಟಾಗಿದ್ದ ಭಾರೀ ಸಮಸ್ಯೆಯಾಗಿತ್ತು. ಸದ್ಯ ಗುರ್ಜಾಪುರ ಡ್ಯಾಂ ಗೇಟ್ಗಳು ತೆರವು ಕಾರ್ಯ ಹಿನ್ನೆಲೆಯಲ್ಲಿ ಕೆಳಭಾಗದ ರಾಯಚೂರಿನ ಗಡಿಭಾಗದ ಹಳ್ಳಿಗಳ ರೈತರಲ್ಲಿ ಸಂತಸ ಉಂಟಾಗಿದೆ. ಸಾಗರ ತಾಲೂಕಿನ ವಿಶ್ವವಿಖ್ಯಾತ ಜೋಗ್ ಫಾಲ್ಸ್ ನೋಡಲು ಪ್ರವಾಸಿಗರು ಹರಿದು ಬರ್ತಾ ಇದ್ದಾರೆ. ಇವತ್ತು ಭಾನುವಾರ ರಜಾ ದಿನ ಫಾಲ್ಸ್ ನೋಡೋದಕ್ಕೆ ಪ್ರವಾಸಿಗರು ಮುಗಿಬಿದ್ದಿದ್ದಾರೆ. ಸಾಗರ ತಾಲೂಕಿನಾದ್ಯಂತ ಸುರಿತಾ ಇರುವ ಧಾರಾಕಾರ ಮಳೆಯಿಂದಾಗಿ ಜೋಗ್ ಫಾಲ್ಸ್ ಮೈತುಂಬಿ ಧುಮುಕ್ತಾ ಇದೆ. ಜೋಗ್ ಫಾಲ್ಸ್ ಸೌಂದರ್ಯ ನೋಡಿ ಪ್ರವಾಸಿಗರು ಸಂತಸಗೊಂಡಿದ್ದಾರೆ. ಮೊಬೈಲ್ ಕ್ಯಾಮೆರಾದಲ್ಲಿ ಜೋಗ್ ಫಾಲ್ಸ್ನ ರುದ್ರ ರಮಣೀಯ ದೃಶ್ಯ ಸೆರೆ ಹಿಡಿತಾ ಇದ್ದಾರೆ. ಇವತ್ತು ಸಾಗರ ಮತ್ತು ಜೋಗ್ ರಸ್ತೆಯಲ್ಲಿ ಅತಿ ಹೆಚ್ಚು ವಾಹನ ಸಂಚಾರ, ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ರಸ್ತೆ ಸಂಚಾರ ಸುಗಮಗೊಳಿಸುವುದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಕೇಂದ್ರ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ವಿಚಾರ ವಿಜಯಪುರದಲ್ಲಿ ಬೃಹತ್ ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ಕಿಡಿಕಾರಿದ್ದಾರೆ. 47 ದಿನ ಮಕ್ಕಳ ಭವಿಷ್ಯದೊಂದಿಗೆ ಚೆಲ್ಲಾಟವಾಡಿ ಈಗ ರಾಜೀನಾಮೆ ನೀಡಿದ್ದಾರೆ ಅಂತ ಹೇಳಿದ್ದಾರೆ. ಹೋರಾಟದ ಕ್ರೆಡಿಟ್ ಪ್ರಾಣ ಕಳೆದುಕೊಂಡ 22 ವಿದ್ಯಾರ್ಥಿಗಳಿಗೆ ಸಲ್ಲುತ್ತೆ. ಪ್ರಧಾನಿ ಮೋದಿ ಕೂಡ ಕ್ಷಮೆ ಕೇಳಬೇಕು ಎಂದು ಎಂಬಿ ಪಾಟೀಲ್ ಹರಿಹಾಯ್ದಿದ್ದಾರೆ. 47 ದಿವಸ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿ ಸುಮಾರು 10-20 ಮಕ್ಕಳು ಪ್ರಾಣ ಕಳ್ಕೊಂಡು 1.5 ಲಕ್ಷ ಜನ 2ನೇ ನೀಟ್ ಪರೀಕ್ಷೆಗೆ ಇವತ್ತು ಹಾಜರಾಗಲಿಲ್ಲ ಮಾನಸಿಕ ಒತ್ತಡದಿಂದ. ಇವತ್ತು ಪ್ರಧಾನಮಂತ್ರಿಗಳು ಇವತ್ತು ನಾಚಿಕೆ ಪಡುವಂಥ ಪರಿಸ್ಥಿತಿ ಇದು. 24 ಗಂಟೆ ಒಳಗಡೆ ಇದನ್ನು ಮಾಡಬೇಕಾಗಿತ್ತು, ಏನಾದರೂ ಮರ್ಯಾದೆ ಉಳಿತಿತ್ತು. ಈಗ ಯುವಕರು ಇವತ್ತೊಂದು ದಿವಸ ವಿದ್ಯಾರ್ಥಿಗಳು ನಾವು ಭಾಳ ದೊಡ್ಡ ಹೋರಾಟ ಮಾಡಿದ್ಮೇಲೆ ಇವತ್ತು ಎಚ್ಚೆತ್ತುಕೊಂಡು ತಡವಾಗಿ ಕುಂಭಕರ್ಣದ ನಿದ್ರೆಯಿಂದ ಎಚ್ಕೊಂಡು ಈಗ ಇದನ್ನು ಅನಿವಾರ್ಯವಾಗಿ ಮಾಡಿದ್ದಾರೆ. ಯಾಕಂದ್ರೆ ಗೊತ್ತಾಯ್ತು ಅವ್ರಿಗೆ ಇನ್ನು ಮುಂದೆ ಇವರು ಅಚ್ಚೇ ದಿನ ನಡೆಯೋದಿಲ್ಲ, ಇವರು ಸುಳ್ಳುಗಳ ನಡೆಯೋದಿಲ್ಲ ಅಂತ ತಿಳ್ಕೊಂಡು ಈಗ ಅನಿವಾರ್ಯವಾಗಿ ಇವತ್ತು ದಿವಸ ಈ ಹೆಜ್ಜೆ ಇಟ್ಟಿದ್ದಾರೆ. ಇದು ಮೋದಿ ಯುಗ ಅಂತ್ಯಗೊಳ್ಳಕ್ಕೆ ಪ್ರಾರಂಭ ಆಗಿದೆ. ಗಡಿ ಮತ್ತು ಗ್ರಾಮೀಣ ಭಾಗದಲ್ಲಿ ಆಂಬ್ಯುಲೆನ್ಸ್ ಸಮಸ್ಯೆ ಇದ್ದು ತುರ್ತು ಸ್ಥಿತಿಯಲ್ಲಿ 108 ಆಂಬ್ಯುಲೆನ್ಸ್ ವಿಳಂಬ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಂಬ್ಯುಲೆನ್ಸ್ ವಿಳಂಬ ಖಂಡಿಸಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಯಲ್ದೂರು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಪಘಾತ ತುರ್ತು ಪರಿಸ್ಥಿತಿಯಲ್ಲಿ 40 ರಿಂದ 45 ನಿಮಿಷಗಳಾದರೂ ಆಂಬ್ಯುಲೆನ್ಸ್ ಸೇವೆ ಸಿಗುತ್ತಿಲ್ಲ ಎಂದು ಆರೋಪ ಕೇಳಿಬಂದಿದ್ದು, ಯಲ್ದೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಪ್ರತ್ಯೇಕ ಆಂಬ್ಯುಲೆನ್ಸ್ ನೀಡುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಬೆಳಗಾವಿ ಬಸ್ ನಿಲ್ದಾಣದಲ್ಲಿ ಕನಿಷ್ಠ ಸೌಲಭ್ಯ ನೀಡದ ಅಧಿಕಾರಿಗಳ ವಿರುದ್ಧ ಸಿಬ್ಬಂದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಸ್ ನಿಲ್ದಾಣದಲ್ಲಿ ವಿಶ್ರಾಂತಿ ಕೊಠಡಿ, ಶೌಚಾಲಯ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ನಿತ್ಯ ಸಿಬ್ಬಂದಿ ಪರದಾಡುವಂತಾಗಿದೆ. ಹೀಗಾಗಿ 20ಕ್ಕೂ ಹೆಚ್ಚು ಹೊರ ಜಿಲ್ಲೆಗಳ ಸಿಬ್ಬಂದಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾತ್ರಿ ಬಸ್ ಓಡಿಸಿ ಬರುವ ಸಿಬ್ಬಂದಿಗೆ ವಿಶ್ರಾಂತಿ ವ್ಯವಸ್ಥೆ ಇಲ್ಲದೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸರ್, ಈಗ ನನಗಂತರ 1.5 ವರ್ಷ ಆಯ್ತು ಸರ್ ಪೂರ ಇಲ್ಲಿ ಸಮಸ್ಯೆ ಸರ್. ರೆಸ್ಟ್ ರೂಮ್ ಕೊಡ್ತೀನಿ ಅಂತಂದ್ಕಿಸಿಂದ ಈಗ ಮೊನ್ನೆ ಕೇಳಿದ್ರೆ ಏನಂದ್ರೆ ಸರ್, ಅದು ರೆಸ್ಟ್ ರೂಮು ನಿಮ್ಗೆ ಕೊಡ್ತೀವಿ ಅಂದಿದ್ದು ಬೇರೆ ರೆಂಟ್ ಕೊಟ್ಟಾರಪ್ಪ, ಈಗ ನಿಮ್ಗೆ ರೆಸ್ಟ್ ರೂಮ್ ಇಲ್ಲ ಮತ್ತೆ ಕೇಳ್ತೀವಿ ಕೇಳಿಸಿ ಕೊಡ್ತೀವಿ ಅಂತ ಅನ್ನಕತ್ತಾರೆ ಸರ್. ಟೋಟಲ್ 10 ಗಾಡಿ ಸರ್ ನೈಟ್ ಸರ್ವಿಸ್ ಗಾಡಿಗಳು 10 ಗಾಡಿ ಇದೆ ಸರ್ ಇಲ್ಲಿ. ಅಂದರೆ 20 ಮಂದಿ ಸರ್. ಎಲ್ಲರೂ ಎಲ್ಲಿ ಬಂತಲ್ಲೇ ಎಲ್ಲಿ ತಂಪ ಸರ್ ಅಲ್ಲಿ ಮಕ್ಕಂತಾರೆ ಸರ್. ಬಸ್ಸಂಗಂತಾರೆ ಹೀಟ್ ಆಗ್ತದೆ ಸರ್, ಮಕ್ಕಕ್ಕಾಗಲ್ಲ. ಎಲ್ಲಿ ಊಟ ಮಾಡಿ ಎಲ್ಲೇನು ಗಿಡದಲ್ಲಿ ಮಕ್ಕದು ಅಲ್ಲಿ ಮಕ್ಕದು ಎಲ್ಲ ಮಾಡಕತ್ತಾರೆ ಸರ್.